ಮಾಡ್ತಾ ಇದ್ದಾರೆ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಈ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೀವಿ. ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ, ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನು, ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿದು ಅವರನ್ನು ರಾಜಕೀಯವಾಗಿ ಅಳೆದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗೆ ಅಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಂತೀನ, ಇಂಥವಕ್ಕೆಲ್ಲ ಭಕ್ತಿನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನು ಹತ್ತಿಕ್ತಾರೆ. ಪೊಲಿಟಿಕಲಿ ನೀವು ಅದನ್ನ ಹ್ಯಾಂಡಲ್ ಮಾಡಿದ್ದೀರಿ ಸರ್. ಪೊಲಿಟಿಕಲಿ ನೀವು ಇದನ್ನ ಹ್ಯಾಂಡಲ್ ಮಾಡಿದ್ದೀರಿ ಸರ್ ನಿನ್ನೆ ಸಮಾವೇಶದ ಮೂಲಕ. ಈಗ ಲೀಗಲ್ ಫೈಟು ಅಂತಾರೆ, ರಾಜ್ಯಪಾಲರ ಮೂಲಕ ಕೋರ್ಟ್ಗೆ ನಿನ್ನೆ FIR ಮಾಡ್ತಿದ್ದಾರೆ. Now you have decided to fight these false allegations both politically and legally. ರಾಜ್ಯಪಾಲರಿಗೆ ಮನವರಿಕೆ ಮಾಡುವಂತ ಕೆಲಸ ಆಗುತ್ತೆ ಅಂತ ಕೊಟ್ಟಿದ್ರೆ ಅವರು ಇಲ್ಲಿವರೆಗೆ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಈ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೀವಿ. ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ, ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನು, ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿದು ಅವರನ್ನು ರಾಜಕೀಯವಾಗಿ ಅಳೆದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗೆ ಅಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಂತೀನ, ಇಂಥವಕ್ಕೆಲ್ಲ ಭಕ್ತಿನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನು ಹತ್ತಿಕ್ತಾರೆ. ಸರ್ ಪೊಲಿಟಿಕಲಿ ನೀವು ಅದನ್ನ ಹ್ಯಾಂಡಲ್ ಮಾಡಿದ್ದೀರಿ ಸರ್. ಪೊಲಿಟಿಕಲಿ ನೀವು ಇದನ್ನ ಹ್ಯಾಂಡಲ್ ಮಾಡಿದ್ದೀರಿ ಸರ್ ನಿನ್ನೆ ಸಮಾವೇಶದ ಮೂಲಕ. ಈಗ ಲೀಗಲ್ ಫೈಟು ಅಂತಾರೆ, ರಾಜ್ಯಪಾಲರ ಮೂಲಕ ಕೋರ್ಟ್ಗೆ ನಿನ್ನೆ FIR ಮಾಡ್ತಿದ್ದಾರೆ. Now you have decided to fight these false allegations both politically and legally. ರಾಜ್ಯಪಾಲರಿಗೆ ಮನವರಿಕೆ ಮಾಡುವಂತ ಕೆಲಸ ಆಗುತ್ತೆ ಅಂತ ಕೊಟ್ಟಿದ್ರೆ ಅವರು ಇಲ್ಲಿವರೆಗೆ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಈ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೀವಿ. ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ, ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನು, ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿದು ಅವರನ್ನು ರಾಜಕೀಯವಾಗಿ ಅಳೆದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ.
ಕೇಳ್ತಾರೆ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಳ್ತೀನ, ಇಂಥವಕ್ಕೆಲ್ಲ ಭಕ್ತಿನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನು ಹತ್ತಿಕ್ತಾರೆ. ಸರ್, ಪೊಲಿಟಿಕಲಿ ನೀವು ಅದನ್ನ ಹ್ಯಾಂಡಲ್ ಮಾಡಿದ್ದೀರಿ ಸರ್. ಪೊಲಿಟಿಕಲಿ ನೀವು ಇದನ್ನ ಹ್ಯಾಂಡಲ್ ಮಾಡಿದ್ದೀರಿ ಸರ್ ನಿನ್ನೆ ಸಮಾವೇಶದ ಮೂಲಕ. ಈಗ ಲೀಗಲ್ ಫೈಟು ಅಂತಾರೆ ರಾಜ್ಯಪಾಲರ ಮೂಲಕ, ಕೋರ್ಟ್ಗೆ ನಿನ್ನೆ FIR ಮಾಡ್ತಿದ್ದಾರೆ. Now you have decided to fight these false allegations both politically and legally. ರಾಜ್ಯಪಾಲರಿಗೆ ಮನವರಿಕೆ ಮಾಡೋದಕ್ಕೆ ಕೆಲಸ ಆಗುತ್ತೆ ಸರ್. 12 ತಾಸಿನಲ್ಲೇ ಯಾರೋ ಒಬ್ಬ ಬಂದು ಹಿಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಹಿಂಗೆ ಕಂಪ್ಲೇಂಟ್ ಇದೆ ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಡೋದಾ? ಯಾಕೆ ನಿಮಗೆ ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತ? ಆಗಲೇ ಚೀಫ್ ಸೆಕ್ರೆಟರಿ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಒಂದು 100 ಪುಟದ್ದು ಹೋಗಿ ನಾವು ರಿಪೋರ್ಟ್ ಸಲ್ಲಿಸಿದ್ದೀವಿ, ಅದು ಯಾವುದೂ ಒಂದು ಪೇಜು ತಿರುಗಿಸಿಲ್ಲ. ಆಗಲೇ ನೀವು ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರಿ ಅಂದರೆ ದುರುದ್ದೇಶದಿಂದನೇ ಅಲ್ವಾ? ಆಮೇಲೆ ಯಾರು ದೂರು ಸಲ್ಲಿಸ್ತಾ ಇದ್ದಾರೆ, ಅವ್ರ ವರ್ಚಸ್ಸೇನು, ಅವರು ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಶಸ್ಸು ಕಂಡಿದ್ದಾರಾ ಇಲ್ಲ, ಅದೆಲ್ಲ ಅದು ಪರಿಶೀಲನೆ ಮಾಡ್ಬೋದಾಗಿತ್ತಲ್ಲ. ಮಾಡಿದ್ರ? ಸದನದಲ್ಲಿ ಎರಡು ವಾರ ಸದನ ನಡೆಸಿದ್ವಿ. 10ನೇ ದಿನಕ್ಕೆ ಇವ್ರು ತರ್ತಾರೆ, 11ನೇ ದಿನಕ್ಕೆ ತರ್ತಾರೆ ಈ ಮ್ಯಾಟರ್. ಚರ್ಚೆ ಮಾಡ್ಬೋದು, ಡೇ 1 ಮಾಡ್ಬೋದಾಗಿತ್ತಲ್ಲ. ಇದ್ರ ಬಗ್ಗೆ ಆಸಕ್ತಿ ಇದ್ದಿದ್ರೆ ಮೊದಲೇ ದಿನನೇ ತಂದು ಮಾಡ್ಬೋದಾಗಿತ್ತು, ಮಾಡಿಲ್ಲ. ನಾನು ಹೇಳ್ದಂಗೆ ಈ ಪಾದಯಾತ್ರೆ ವಿಜೇಂದ್ರ ಅವರಿಗೆ ಲಾಂಚ್ ಮಾಡೋಕ್ಕಿರೋದು, ಅಲ್ಲಿ ಆಕ್ಸೆಪ್ಟೆನ್ಸ್ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ತಿರಸ್ಕಾರ ಮಾಡಿದ್ದಾರೆ ವಿಜೇಂದ್ರ ಅವರ ನಾಯಕತ್ವವನ್ನು. ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ, ಈ ಅಪ್ಪ ಮಕ್ಕಳ ಈ ಕುಟುಂಬ ರಾಜಕೀಯದಿಂದ BJP ಅವರಿಗೆ ನಾವು ಮುಕ್ತ ಮಾಡಬೇಕು, ನಾವು ಇದು ಸ್ವಚ್ಛಗೊಳಿಸಬೇಕು BJP. ಯತ್ನಾಳವರಂತೂ ಇನ್ನೂ ಜಾಸ್ತಿನೇ ಹೇಳಿದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ ಅವೆಲ್ಲ. ವೆನ್ ಸೀನಿಯರ್ ಲೀಡರ್ಶಿಪ್ ಇಸ್ ನಾಟ್ ದೇರ್, ಅದಕ್ಕೆ ಇವ್ರ ಲೀಡರ್ಶಿಪ್ ಕಾಯಂಗೊಳಿಸ್ಲಿಕ್ಕೆ ಇವತ್ತು ಮಾಡ್ತಾ ಇರೋದು. ಮಾಡಲಿ. ನಿನ್ನೆ ಸ್ಟೇಜ್ ಮೇಲೇ BJP ಮತ್ತು JDS ನಾಯಕರು ಪರಸ್ಪರ ವಾಗ್ಯುದ್ಧ ನಡೆಸಿದ್ದು ಪ್ಲೇ ಮಾಡಿದ್ರು ವಿಡಿಯೋ. ಇವತ್ತು BJPನವರು ಇವಾಗ ಸಮಾವೇಶದಲ್ಲಿ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ. ಮಾಡಲಿ, ಅವ್ರ ಕೆಲಸ ಏನಿದೆ. ನಾವು ದಾಖಲೆಗಳು ಮುಂದಿಟ್ಟೆ ಮಾತಾಡ್ತಾ ಇದ್ದೀವ. ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಅಂತ ನಾವು ಹಿಂಗೆ ಏನಾದರೂ ಮಾತಾಡಿದ್ರೆ ಅದನ್ನು ತೋರಿಸ್ಲಿ. ಈಗ ನಿನ್ನೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಆ ಜಾಹೀರಾತು ಕೊಟ್ಟವ್ರು ಯಾರು? JDS ವಿರುದ್ಧ ಒಂದು ಜಾಹೀರಾತು ಬಂತು. ಯಾರು ಕೊಟ್ಟಿದ್ದು? BJP ಕೊಟ್ಟಿದ್ದು. ಅದನ್ನೇ ನಾವು ಪ್ರಿಂಟ್ ಮಾಡಿ ಹಾಕಿದ್ದಕ್ಕೆ ಇವ್ರಿಗೆ ಬೆಂಕಿ. ಅದು ಅರ್ಥನೇ ಆಗಿಲ್ಲ. ಜಾಹೀರಾತು ಹಾಕಿದ್ದು ಏನೋ JDS ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ BJP ಅವರು ಜಾಹೀರಾತು ಕೊಟ್ಟಿದ್ದು. ನನ್ನ ಪ್ರಕಾರ ಸ್ಟಾರ್ ಆಫ್ ಮೈಸೂರಿನಲ್ಲಿ ಎಲ್ಲೋ ಒಂದು ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಆ ಅಡ್ವರ್ಟೈಸ್ಮೆಂಟು ನಿನ್ನೆ ನಾವು ಫ್ಲೆಕ್ಸ್ ಎಲ್ಲ ಹಾಕಿದ್ವಿ. ಇದಕ್ಕೆ ಉತ್ತರ ಕೇಳ್ರಪ್ಪ. ಹಂಗೆ ಅಕ್ಕಪಕ್ಕನೇ ಕೂತ್ಕೊಂತೀರಲ್ಲ ನಾಳೆ ಇವತ್ತು, ಅಕ್ಕಪಕ್ಕನೇ ಇದು ಜಾಹೀರಾತಲ್ಲಿ ಯಾಕಪ್ಪ ಹಿಂಗೆ ಹಾಕಿದೆ ಅಂತ JDS ಲೀಡರ್ಸು BJP ಅವ್ರಿಗೆ ಕೇಳಬೇಕು. ಇವರು ವಿಜೇಂದ್ರ ಅವರು ಹೇಳಬೇಕು, JDS ಅವ್ರು ಯಾರು BJP ಅವರು ಹೇಳಬೇಕು JDS ಅವರಿಗೆ. ಇದೇ ಯಡಿಯೂರಪ್ಪ ಅವರು ಅಸೆಂಬ್ಲಿನ ಏನು ಹೇಳಿದರು, ನೀವು ದುರ್ಯೋಧನ, ನಿಮ್ಮ ಲಾಂಛನ ನಾಗರಹಾವು. ಈ ಅಪ್ಪ ಮಕ್ಕಳ ಪಕ್ಷವನ್ನು ನಾನು ಸರ್ವನಾಶ ಮಾಡೋ ತನಕ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ ಅಂತ ಯಡಿಯೂರಪ್ಪ ಅವ್ರು ತಾನೇ ಹೇಳಿದ್ದು. ಇವತ್ತು ಎಂಥ ವಿಪರ್ಯಾಸ, ಹೋಗ್ಬಿಟ್ಟು ಅವ್ರ ಮಗನ ಭವಿಷ್ಯಕ್ಕೋಸ್ಕರ JDS ಅವ್ರು ಕಾಲು ಬಿದ್ದಿದ್ದಾರೆ. ಸೊ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಇದು ಲಾಂಚ್ ಪ್ಯಾಡ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ನಡಿಗರಿಗೆ ಒಳ್ಳೆಯದಾಗುವಂಥ ಅಥವಾ ಏನೋ ಒಂದು ಭಾಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಯಾವುದೇ ಅಂಶಗಳು ಇಲ್ಲ. ನಿನ್ನೆ ಮಾಡಿದಂಥ ಸಮಾವೇಶದಲ್ಲಿ ಅದೇ ವೇದಿಕೆಯಲ್ಲಿ ಇವತ್ತು BJP ಮತ್ತು JDS ಫ್ಲೆಕ್ಸ್ ಹಾಕಿದ್ದಾರೆ ಸರ್. ನಿಮ್ಮ ವಾಲ್ಮೀಕಿ ಮೂಡಾದಲ್ಲಿ ಏನೇನು ನಡೆದಿದೆ ಹಗರಣಗಳು ಅನ್ನೋ ಆರೋಪದಲ್ಲಿ. ಮಾಡಲಿ ಇವರೇ. ಈಗ ಒಂದು ಕಮಿಷನನ್ನು ಕೂಡಿಸಿದ್ದೀವಿ, ಒಬ್ಬರು ಜಡ್ಜ್ ದೇಸಾಯಿ ಅಂತ ನಾವು ನೇಮಕ ಮಾಡಿದ್ದೀವಿ. ಹೋಗಿ ಕೊಡಲಿ. ಅಲ್ಲಿ ನೀವು ಜಾಹೀರಾತು ಹಾಕಿ, ತೊಂದರೆ ಇಲ್ಲ. ನೀವು ಫ್ಲೆಕ್ಸು ಹಾಕಿ, ಫ್ಲೆಕ್ಸಿಗೆ ಬೇಕಾದರೆ ಜಾಗನೂ ನಾವೇ ಇಸ್ಕೊಡ್ತೀವಿ. ಆದರೆ ದಾಖಲೆಗಳಿದ್ದರೆ ಹೋಗಿ ಜಡ್ಜಿಗೆ ಕೊಡಿ, ಆ ಕಮಿಷನಿಗೆ ಕೊಡಿ, ಇನ್ವೆಸ್ಟಿಗೇಷನ್